शांति। पिता श्री शुभाबा याद है। बाप दादा मधुबन मुरली दिनांक 13/7/2026। मीठे बच्चे, तुम बाप के पास आए हो अपनी जीवन हीरे समान बनाने। बाप की याद से ही ऐसी जीवन बनेगी। ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ಬಂದಿದ್ದೀರಿ ನಿಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಲು. ತಂದೆಯ ನೆನಪಿನಿಂದಲೇ ಇಂತಹ ಜೀವನ ರೂಪಿತ ಆಗುವುದು. ಪ್ರಶ್ನೆ, नई दुनिया में ऊंच पद के लिए कौन सा एक मुख्य पुरुषार्थ करना है? ಹೊಸ ಜಗತ್ತಿನಲ್ಲಿ ಉನ್ನತ ಪದವಿಗೋಸ್ಕರ ಯಾವ ಒಂದು ಮುಖ್ಯ ಪುರುಷಾರ್ಥ ಮಾಡಬೇಕು? उत्तर, बाबा कहते, मीठे बच्चे, जिन पुराने संबंधियों ने इतना दुखी किया, अब उनके मोह जाल से बुद्धि को निकाल एक मुझे याद करो. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ಯಾವ ಹಳೆಯ ಸಂಬಂಧಿಗಳು ನಿಮಗೆ ಇಷ್ಟೊಂದು ದುಃಖವನ್ನು ಕೊಟ್ಟಿದ್ದಾರೆ, ಈಗ ಅವರ ಮೋಹಜಾಲದಿಂದ ಬುದ್ಧಿಯನ್ನು ತೆಗೆದು ನನ್ನೊಬ್ಬನನ್ನೇ ನೆನಪು ಮಾಡಿ. ಉನ್ಕೆ ಸಾಥ್ रहते भी मन को मेरे में लगाओ. ಅವರ ಜೊತೆ ಇದ್ದರೂ ಸಹ ಮನಸ್ಸನ್ನು ನನ್ನೊಂದಿಗೆ ಜೋಡಿಸಿ. ಮನ್ಮನಾಭೋ ಕಾ ಮಂತ್ರ ಸದಾ ಯಾದ್ ರಖೋ तो तुम नई दुनिया में ऊंच पद पाएंगे. ಮನ್ಮನಾಭದ ಮಂತ್ರವನ್ನು ಸದಾ ನೆನಪಿಟ್ಟುಕೊಳ್ಳಿ, ಆಗ ಹೊಸ ಜಗತ್ತಿನಲ್ಲಿ ಉನ್ನತ ಪದವಿಯನ್ನು ಪಡೆಯುವಿರಿ. ಗೀತ್, ತೂನೆ ರಾತ್ ಗವಾಯಿ ಸೋಕೆ ದಿನ್ ಗವಾಯಿ ಕಾಕೆ. ನೀನು ರಾತ್ರಿಯನ್ನು ಮಲಗಿ ಕಳೆದೆ, ಹಗಲೆಲ್ಲ ತಿಂದು ಕಳೆದೆ. ओम शांति। जैसे बच्चों को सभी शास्त्रों का सार समझाते हैं, वैसे इन गीतों का भी सार तुमको समझाते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಹೇಗೆ ಮಕ್ಕಳಿಗೆ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸ್ತಾ ಇದ್ದೀನೋ ಅದೇ ರೀತಿ ಈ ಗೀತೆಗಳ ಸಾರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ವಹಿ ಸಬ್ಕಾ ರೂಹಾನಿ ಬಾಪ್ ರೂಹಾನಿ ಬಚ್ಚೋं को ಬ್ರಹ್ಮ ತನ್ ಸೆ बैठ समझा रहे हैं. ಅದೇ ಎಲ್ಲರ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಬ್ರಹ್ಮ ತನುವಿನಿಂದ ಕುಳಿತು ತಿಳಿಸ್ತಾ ಇದ್ದಾರೆ. ಬಾಪ್ ಸಮझाते हैं, हे बच्चों, तुम जानते हो हमारा हीरे जैसा जन्म बन रहा है. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ಅರಿತುಕೊಂಡಿದ್ದೀರಾ ನಮ್ಮ ಜೀವನ ಈಗ ವಜ್ರ ಸಮಾನ ಆಗ್ತಾ ಇದೆ ಅಂತ. बाप के पास आते ही वो हीरे जैसा जन्म बनाने. ತಂದೆಯ ಬಳಿ ಬರುವುದೇ ವಜ್ರ ಸಮಾನ ಜನ್ಮವನ್ನು ರೂಪಿಸಿಕೊಳ್ಳಲು. ಹೀರೆ ಜೈಸಾ ಜನ್ಮ ಕಹಾ ಜಾತಾ ಹೇ ಸ್ವರ್ಗವಾಸಿಯೋಂ ಕಾ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ವಜ್ರ ಸಮಾನ ಜನ್ಮ ಅಂತ ಹೇಳಿ ಸ್ವರ್ಗವಾಸಿಗಳಿಗೇನೆ ಹೇಳಲಾಗ್ತದೆ. ಕೌಡಿ ಜೈಸಾ ಜನ್ಮ ಹೇ ನರಕವಾಸಿಯೋಂ ಕಾ. ಇನ್ನು ಕವಡೆಯ ಸಮಾನ ಜನ್ಮ ನರಕವಾಸಿಗಳದು. तुम संगम युग को भी जान चुके हो, हम अभी संगम युग वासी है. ನೀವೀಗ ಸಂಗಮ ಯುಗವನ್ನು ಅರಿತುಕೊಂಡಿದ್ದೀರಿ, ನಾವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ. ಯಹ ಸಂಗಮ ಯುಗ ಸಬ್ಕೆ ಲಿಯೇ ಕಲ್ಯಾಣಕಾರಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಈ ಸಂಗಮ ಯುಗ ಎಲ್ಲರಿಗೂ ಈ ಕಲ್ಯಾಣಕಾರಿಯಾಗಿದೆ. ಇಸ್ ಸಂಗಮ ಯುಗ ಮೇ ಹಿ ಸರ್ವ ಕಿ ಗತಿ ಸದ್ಗತಿ ಹೋತಿ ಹೇ. ಕೌನ್ ಕರ್ತೆ ಹೇ? ಈ ಸಂಗಮ ಯುಗದಲ್ಲಿನೇ ಸರ್ವರ ಗತಿ ಸದ್ಗತಿ ಆಗ್ತದೆ. ಯಾರು ಮಾಡ್ತಾರೆ? ಪರಮಧಾಮ್ ಸೆ ಆನೆ ವಾಲಾ ಮುಸಾಫಿರ್. ಪರಮಧಾಮದಿಂದ ಬರುವಂತಹ ಪ್ರಯಾಣಿಕ ಎಲ್ಲರ ಗತಿ ಸದ್ಗತಿಯನ್ನು ಮಾಡ್ತಾರೆ. ವಹ ಮುಸಾಫಿರ್ ಹೆನಾ, ತುಮ್ ಮುಸಾಫಿರ್ ನಹಿ ಹೋ, ತುಮ್ ಆಕರ್ ಜಾತೆ ನಹಿ ಹೋ. ಶಿವಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಶಿವಬಾಬಾ ಪ್ರಯಾಣಿಕ ಆಗಿದ್ದಾರೆ, ನೀವು ಪ್ರಯಾಣಿಕ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕೆಂದರೆ ನೀವು ಬಂದ ಮೇಲೆ ಮತ್ತೆ ಈಗಲೇ ಹೋಗೋದಿಲ್ಲ.
बाप कहते हैं मैं पुरानी दुनिया में आकर फिर लौट जाता हूँ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ಹಳೆಯ ಜಗತ್ತಿನಲ್ಲಿ ಬಂದು ಮತ್ತೆ ವಾಪಸ್ ಹೋಗ್ತೀನಿ. बच्चे जानते हैं यह सेवा करने वाला सिर्फ एक मुसाफिर है जो आकर हम बच्चों की बड़ी सेवा करते हैं. ನಮಗೆ ಮಕ್ಕಳಿಗೆ ಗೊತ್ತು, ಈ ಸೇವೆಯನ್ನು ಮಾಡುವಂಥವ್ರು ಕೇವಲ ಒಬ್ಬ ಪ್ರಯಾಣಿಕ. ಆ ತಂದೆ ಬಂದು ಮಕ್ಕಳಿಗೆ ಬಹಳ ಸೇವೆಯನ್ನು ಮಾಡ್ತಾರೆ. ಐಸಿ ಸೇವಾ ಔರ್ ಕೊಯ್ ಕರ್ ನ ಸಕೆ. ಬಾಬಾನಂತಹ ಸೇವೆಯನ್ನು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಸೇವಾ ಕೆ ಲಿಯೇ ಹಿ ಪುಕಾರ್ತೆ ಹೇ ಕಿ ಆಕರ್ ಹಮ್ ಪತಿತೋಂ ಕಿ ಸೇವಾ ಕರೋ. ಪರಮಾತ್ಮನಿಗೆ ಸೇವೆ ಮಾಡು ಅಂತಲೇ ಕರೀತಾರೆ, ಬಂದು ನಮ್ಮನ್ನು ಪತಿತರ ಸೇವೆಯನ್ನು ಮಾಡು ಅಂತ. बाप भी कहते हैं हम बच्चों की सेवा में आए हैं क्योंकि बच्चे बहुत दुखी है. ಇನ್ನು ಬಾಬಾನು ಹೇಳ್ತಾರೆ, ನಾನು ಮಕ್ಕಳ ಸೇವೆಯಲ್ಲಿ ಬಂದಿದ್ದೀನಿ ಅಂತ. ಯಾಕೆಂದರೆ ಮಕ್ಕಳು ಬಹಳಷ್ಟು ದುಃಖಿಗಳಾಗಿದ್ದಾರೆ. ಪುಕಾರ್ತೆ ಬಿ ಹೇ ಹಮಾರೆ ದುಃಖ ಹರೋ ಔರ್ ಶಾಂತಿ ದೋ. ಅದಕ್ಕೋಸ್ಕರ ಕರೀತಾರೆ, ಹೇ ಪರಮಾತ್ಮ ನಮ್ಮ ದುಃಖ ಹರಣ ಮಾಡಿ ಶಾಂತಿಯನ್ನು ಕೊಡು. ದೋ ಚೀಸ್ ಹಮೇಶಾ ಯಾದ್ ರಹತಿ ಹೇ, ಸುಖ್ ಔರ್ ಶಾಂತಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಎರಡು ವಸ್ತುಗಳು ಸದಾ ನೆನಪಿರ್ತವೆ, ಒಂದು ಸುಖ, ಇನ್ನೊಂದು ಶಾಂತಿ. ಯಹ ದುಃಖ ಔರ್ ಅಶಾಂತಿ ಹೇ ತಬ್ ಪುಕಾರ್ತೆ ಹೇ. ಈ ಜಗತ್ತಿನಲ್ಲಿ ದುಃಖ ಮತ್ತು ಅಶಾಂತಿ ಇರುವ ಕಾರಣ ಎಲ್ಲರೂ ಪರಮಾತ್ಮನನ್ನು ಕರೀತಾರೆ. ಬಾಪ್ ಹಿ ಆಕರ್ ಸಾರಾ ರಾಜ್ ಸೃಷ್ಟಿ ಚಕ್ರ ಕಾ ಬಚ್ಚೋಂ ಕೋ ಸಮझाते ಹೇ. ಇನ್ನು ಬಾಬಾನೇ ಬಂದು ಸೃಷ್ಟಿ ಚಕ್ರದ ಎಲ್ಲ ರಹಸ್ಯವನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. बच्चे समझते हैं अब भक्ति मार्ग खत्म होता है. कलयुग का अंत माना भक्ति नीचे उतरती आती है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನಿಮಗೆ ಗೊತ್ತು ಈಗ ಭಕ್ತಿ ಮಾರ್ಗ ಸಮಾಪ್ತಿಯಾಗುವಂಥದ್ದು. ಕಲಿಯುಗದ ಅಂತ್ಯ ಅಂದ್ರೇ ಭಕ್ತಿ ಕೆಳಗಡೆ ಇಳಿತಾ ಬರ್ತೀವಿ. ಜ್ಞಾನ ಸೆ ತುಮ್ಹಾರಿ ಚಡ್ತಿ ಕಲಾ ಹೋ ಜಾತಿ ಹೇ. ಆದರೆ ಜ್ಞಾನದಿಂದ ನಿಮ್ಮದು ಏರುವ ಕಲೆ ಆಗ್ತದೆ. तुम ऊंच से ऊंच पद पा लेते हो फिर वह प्रारब्ध का सुख कम होता जाता है. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೀರಿ, ನಂತರ ಆ ಪ್ರಾರಬ್ಧದ ಸುಖ ಕಡಿಮೆ ಆಗ್ತಾ ಬರ್ತದೆ. ಭಕ್ತಿ ತೋ ಭಾರತ್ ಮೇ ಜಿತ್ನಿ ಹೋತಿ ಹೇ ಉತ್ನಿ ಔರ್ ಕಹಾ ನಹಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಭಾರತದಲ್ಲಿ ಎಷ್ಟು ಭಕ್ತಿ ನಡೀತದೋ ಅಷ್ಟು ಎಲ್ಲೂ ಇಲ್ಲ ಅಂತಿದ್ದಾರೆ ಬಾಬಾ. ಆಧಾ ಕಲ್ ಭಕ್ತಿ ಚಲ್ತಿ ಹೇ. अर्धा कल्प भक्ति नड़ीतदे. जब से द्वापर शुरू होता है और दूसरे धर्म स्थापन होना शुरू होते हैं तब से भक्ति शुरू होती है. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾವಾಗಿನಿಂದ ದ್ವಾಪರ ಯುಗ ಆರಂಭ ಆಯಿತು, ಅನ್ಯ ಧರ್ಮಗಳು ಸ್ಥಾಪನೆ ಆಗೋದಕ್ಕೆ ಯಾವಾಗಿಂದ ಶುರು ಆಯಿತು, ಆವಾಗಿನಿಂದ ಭಕ್ತಿನೂ ಸಹ ಆರಂಭವಾಯಿತು. ಭಕ್ತಿ भी पहले बहुत अच्छी होती है, ऐसे स्वर्ग पहले बहुत अच्छा होता है. जैसे स्वर्ग पहले बहुत अच्छा होता है फिर आहिस्ते आहिस्ते कला कम होती जाती है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಭಕ್ತಿನೂ ಮೊದಲು ಬಹಳಷ್ಟು ಶ್ರೇಷ್ಠವಾಗಿರ್ತದೆ. ಹೇಗಂದರೆ ಬಾಬಾ ಹೇಳ್ತಿದ್ರೆ ಸ್ವರ್ಗ ಮೊದಲು ಬಹಳ ಶ್ರೇಷ್ಠವಾಗಿರ್ತದೆ, ನಿಧಾನವಾಗಿ ನಿಧಾನವಾಗಿ ಕಲೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಹಾಗೆ ಭಕ್ತಿ ಶುರು ಹೋತಿ ಹೇ ತೋ ಪಹಲೆ ಪಹಲೆ ಶಿವಕ್ಕೆ ಪೂಜಾರಿ ಬಂತೆ ಹೇ. ಹಾಗೆ ಭಕ್ತಿಯ ಆರಂಭದಲ್ಲಿಯೂ ಮೊದಲು ಶಿವನ ಪೂಜಾರಿಗಳಾಗ್ತಾರೆ. ಆಧಾ ಕಲ್ಪ ಕೋಯಿ ಪೂಜಾ ಹೋತಿ ನಹಿ ಹೇ. ನಂತರ ಅರ್ಧ ಕಲ್ಪ ಯಾವ ಪೂಜೆನೂ ನಡೆಯುವುದಿಲ್ಲ. ಫಿರ್ ಭಕ್ತಿ ಮಾರ್ಗ ಶುರು ಹೋತಾ ಹೇ ಅವ್ರ ದೂಸರೆ ಧರ್ಮ ಭಿ ಶುರು ಹೋತೆ ಹೇ. ಆಮೇಲೆ ಭಕ್ತಿ ಮಾರ್ಗನೂ ಆರಂಭ ಆಗ್ತದೆ, ಅನ್ಯ ಧರ್ಮಗಳು ಆರಂಭವಾಗ್ತವೆ. ಇತ್ನಿ ಭಕ್ತಿ ಔರ್ ಕೋಯಿ ಕರ್ ನಹಿ ಸಕ್ತೆ, ಪೂರಾ ಆಧಾ ಕಲ್ಪ ಭಕ್ತಿ ಚಲ್ತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಇಷ್ಟೊಂದು ಭಕ್ತಿಯನ್ನು ಇನ್ನು ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಂಪೂರ್ಣ ಅರ್ಧ ಕಲ್ಪ ಭಕ್ತಿ ನಡೀತದೆ. ಯಹ ಭಿ ತುಮ್ ಬಚ್ಚೆ ಜಾನ್ತೆ ಹೋ ಕಿ ಬಾಪ್ ಜೋ ಸಬ್ಕೋ ಖಾಸ್ ಭಾರತ್ ಕೋ ಸದ್ಗತಿ ದೇತೆ ಹೇ, ಸ್ವರ್ಗ ಕಾ ಮಾಲಿಕ್ ಬನಾತೆ ಹೇ, ವಹಿ ದೂರ್ ದೇಶ್ ಕಾ ಮುಸಾಫಿರ್ ಆಯಾ ಹೇ, ಹಮ್ ಬಚ್ಚೋಂ ಕೋ ಫಿರ್ ಸೆ ಸ್ವರ್ಗ ಕಿ ಬಾದಶಾಹಿ ದೇನೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಇದನ್ನು ನೀವು ಮಕ್ಕಳು ತಿಳ್ಕೊಂಡಿದ್ರಿ. ಯಾವ ತಂದೆ ಯಾರು ಎಲ್ಲರಿಗೂ ವಿಶೇಷವಾಗಿ ಭಾರತ ಅದರಲ್ಲಿನೂ ಎಲ್ಲರಿಗೂ ಸದ್ಗತಿಯನ್ನು ಕೊಡ್ತಾರೆ, ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ, ಆ ದೂರ ದೇಶದ ಪ್ರಯಾಣಿಕ ಬಂದಿದ್ದಾರೆ ನಮಗೆ ಮಕ್ಕಳಿಗೆ ಪುನಃ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುವುದಕ್ಕೋಸ್ಕರ. ವರ್ಷ ಭಿ ಕಿತ್ನಾ ಜಬರ್ದಸ್ತ್ ಹೇ. ಇನ್ನು ಬಾಬಾ ಕೊಡುವಂತಹ ಆಸ್ತಿನೂ ಎಷ್ಟೊಂದು ಜಬರ್ದಸ್ತ್ ಆಗಿದೆ. ಪರಂತು ಏಕ್ ಭಿ ಬಾತ್ ಕಿಸ್ಕಿ ಬುದ್ಧಿ ಮೇ ನಹಿ बैठती.
ಆದರೆ ಒಂದು ಮಾತು ಸಹ ಯಾರ ಬುದ್ಧಿಯಲ್ಲೂ ಕುತ್ಕೊಳ್ಳೋದಿಲ್ಲ, ಭಾರತ್ ಮೇ ಭಕ್ತಿ ಕಿತ್ನೆ ಕರ್ತೆ ಹೇ, ಕಿತ್ನೆ ಮಂದಿರ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಭಾರತದಲ್ಲಿ ಭಕ್ತಿ ಎಷ್ಟೊಂದು ಮಾಡ್ತಾರೆ, ಎಷ್ಟೆಲ್ಲ ಮಂದಿರಗಳಿದ್ದಾವೆ. ಭಾರತ್ ಖಂಡ್ ಮೇ ತೋ ಡೇರ್ ಮಂದಿರ ಹೇ, ಅಭಿ ತುಮ್ ಜಾನ್ತೆ ಹೋ ಯಾ ಕಿಸ್ಕೆ ಮಂದಿರ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಭಾರತ ಖಂಡದಲ್ಲಿ ಬಹಳಷ್ಟು ಮಂದಿರಗಳಿದ್ದಾವೆ, ಅದು ನಿಮಗೆ ಗೊತ್ತು ಅಂತಿದ್ದಾರೆ ಬಾಬಾ. ನಿಮಗೆ ಗೊತ್ತು ಇದು ಯಾಕಿಸ್ಕೆ ಮಂದಿರ ಹೇ, ಇದು ಯಾರ ಮಂದಿರ? ಪಹಲೆ ಪಹಲೆ ತೋ ಶಿವಬಾಬಾ ಕಾ ಮಂದಿರ ಬಂತಾ ಹೇ, ಫಿರ್ ಬಂತೆ ಹೇ ದೇವತಾओं की. ಬಾಬಾ ತಿಳಿಸ್ಕೊಡ್ತಿದ್ರೆ ಮೊದಲು ಶಿವಬಾಬರವರ ಮಂದಿರವನ್ನು ಮಾಡಲಾಗ್ತದೆ, ನಂತರ ದೇವತೆಗಳದು. ವಹ ಮಂದಿರ ಬಿ ತುಮ್ಹಾರೆ ಸಾಮ್ನೆ ಕಡೆ ಹೇ, ಆ ಮಂದಿರವೂ ಸಹ ನಿಮ್ಮ ಸಮ್ಮುಖದಲ್ಲಿದೆ ಅಂತಾರೆ ಬಾಬಾ. ಏಕ್ ತರಫ್ ಶಿವಬಾಬಾ ಕಿ ಪೂಜಾ ಕರ್ತೆ ರಹತೆ ಹೇ, ದೂಸರೆ ತರಫ್ ಶಿವಬಾಬಾ ತುಮಕೋ ಪೂಜ್ಯ ಬನಾ ರಹೆ ಹೇ. ಬಾಬಾ ಹೇಳ್ತಾ ಇದ್ದಾರೆ ಈಗ ಎರಡೂ ಮಂದಿರಗಳು ನಿಮ್ಮ ಸಮ್ಮುಖದಲ್ಲಿದ್ದಾವೆ ಅಂತಾರೆ. ಒಂದು ಕಡೆಗೆ ಒಂದು ಮಂದಿರದಲ್ಲಿ ಅರ್ಥಾತ್ ಒಂದು ಕಡೆಗೆ ಶಿವಬಾಬರವರ ಪೂಜೆಯನ್ನು ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆಗೆ ಶಿವಬಾಬಾ ನಮ್ಮನ್ನು ಪೂಜ್ಯರನ್ನಾಗಿ ಮಾಡ್ತಾ ಇದ್ದಾರೆ. ತುಮ್ ಯಹ ಆಯೆ ಹೋ ಪೂಜ್ಯ ದೇವತಾ ಬನ್ನೆ, ಆದರೆ ನೀವಿಲ್ಲಿ ಬಂದಿದ್ದೀರಿ ಪೂಜ್ಯ ದೇವತೆಗಳಾಗುವುದಕ್ಕೆ. ಜೋ ಬಿ ದೇವತಾओं के पुजारी है वास्तव में वह भी आकर यह ब्राह्मण बनेंगे. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಯಾರೆಲ್ಲ ದೇವತೆಗಳ ಪೂಜಾರಿಗಳು ಇದ್ದಾರೋ ಅವರೇ ಇಲ್ಲಿ ಬಂದು ಬ್ರಾಹ್ಮಣರಾಗ್ತಾರೆ. ಧೀರೆ ಧೀರೆ ವೃದ್ಧಿ ಹೋತಿ ಜಾಯೇಗಿ, ನಿಧಾನವಾಗಿ ನಿಮ್ಮ ವೃದ್ಧಿ ಆಗ್ತಾ ಹೋಗ್ತದೆ. ಸಭಿ ಇಕ್ಕಟ್ಟೆ ತೋ ಪढ़ न सके, ಬಾಬಾ ಹೇಳ್ತಿದ್ರೆ ಎಲ್ಲರೂ ಒಟ್ಟಿಗೆ ಅಂತೂ ಓದುವುದಕ್ಕೆ ಸಾಧ್ಯ ಇಲ್ಲ. ಸಮಯ ಲಗ್ತಾ ಹೇ, ಎಲ್ಲದಕ್ಕೂ ಸಮಯ ಹಿಡಿತದೆ. ಕಲ್ಪ ಪಹಲೆ ಬಿ ಜಿನ್ಹೋನೆ ಪಡಾ ಹೋಗಾ ವಹಿ ಫಿರ್ ಪಡೆಂಗೆ. ಕಲ್ಪದ ಮೊದಲು ಯಾರು ಶಿಕ್ಷಣವನ್ನು ಓದಿದ್ರೋ ಅವರೇ ಪುನಃ ಓದ್ತಾರೆ. ಏಕ್ ದೋಕೋ ಪಡಾತೆ ರಹನಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಪರಸ್ಪರರಿಗೆ ಓದಿಸ್ತಾ ಇರಬೇಕಾಗಿದೆ. ಸಬ್ಕೋ ಬಾಪ್ और सृष्टि के आदि मध्य अंत का नॉलेज सुनाते हैं, जिससे मनुष्य स्वर्ग का मालिक बन सकते हैं. सो आकर समझो. ಬಾಬಾ ತಿಳಿಸ್ಕೊಡ್ತಿದ್ರೆ ಎಲ್ಲರ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಅದರಿಂದ ಮನುಷ್ಯರು ಸ್ವರ್ಗದ ಮಾಲೀಕರಾಗ್ತಾರೆ, ಅದನ್ನು ತಾವು ಬಂದು ತಿಳ್ಕೊಳ್ಳಿ ಅಂತ ತಿಳಿಸಿ. ತುಮ್ ಬಚ್ಚೋं की बुद्धि में है कि यह नाटक कैसे चक्र लगाता है. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಈ ನಾಟಕ ಹೇಗೆ ಚಕ್ರ ಸುತ್ತುತ್ತದೆ. ಕಹಾನಿ ಕೋಯಿ ಲಾಖೋ ವರ್ಷ ಕಿ ತೋ ನಹಿ ಸುನಾ ಸಕ್ತೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಲಕ್ಷಾಂತರ ವರ್ಷದ ಕಥೆಯನ್ನಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ತುಮ್ ಜಾನ್ತೆ ಹೋ 5000 ವರ್ಷ ಪಹಲೆ ಕ್ಯಾ ತಾ, ಕಿಸ್ಕಾ ರಾಜ್ಯ ತಾ. ಆದರೆ ನಿಮಗೆ ಗೊತ್ತು 5000 ವರ್ಷದ ಮೊದಲು ಏನಿತ್ತು, ಯಾರ ರಾಜ್ಯ ಇತ್ತು. ಭಾರತ್ ಮೇ ಹಮ್ ಪೂಜ್ಯ ದೇವಿ ದೇವತಾओं का ರಾಜ್ಯ ತಾ. ಇನ್ನು ಭಾರತದಲ್ಲಿ ನಾವು ಪೂಜ್ಯ ದೇವಿ ದೇವತೆಗಳ ರಾಜ್ಯ ಇತ್ತು. ಯಾದ್ ಆಯನ ಹಮ್ ಪೂಜ್ಯತೆ ಫಿರ್ ಪೂಜಾರಿ ಬನೆ. ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಗೆ ನೆನಪು ಬಂತಲ್ವಾ, ನಾವೇ ಪೂಜ್ಯರಿದ್ವಿ, ಈಗ ಪೂಜಾರಿಗಳಾಗಿದ್ದೇವೆ. ಆಗೆ ಯಹ ಪತಾ ನಹಿ ತಾ, ಹಮ್ ಸೋ ಪೂಜ್ಯ ದೇವತಾ ಥೆ, ಫಿರ್ ಹಮ್ನೆ 84 ಜನ್ಮ ಲಿಯೆ. ಬಾಬಾ ತಿಳಿಸ್ತಾ ಇದ್ರೆ ಮೊದಲು ನಿಮಗಿದು ಗೊತ್ತಿರಲಿಲ್ಲ, ನಾವೇ ಪೂಜ್ಯ ದೇವತೆಗಳಾಗಿದ್ವಿ, ಆಮೇಲೆ ನಾವೇ 84 ಜನ್ಮಗಳನ್ನು ಪಡ್ಕೊಂಡ್ವಿ. 84 ಜನ್ಮೋं की ಕಹಾನಿ ಲಕ್ಷ್ಮೀ ನಾರಾಯಣ್ ಕಿ ಹೇ. 84 ಜನ್ಮದ ಕತೆ ಲಕ್ಷ್ಮೀನಾರಾಯಣದಾಗಿದೆ. ತುಮ್ ಅಪ್ನೆ ಜನ್ಮೋं की ಕಹಾನಿ ಸುನಾತೆ ಹೋ. ಬಾಬಾ ಹೇಳ್ತಾ ಇದ್ದಾರೆ, ನೀವೀಗ ನಿಮ್ಮ ಜನ್ಮಗಳ ಕಥೆಯನ್ನು ತಿಳಿಸ್ತೀರಿ. ಉನ್ಕೋ ತೋ ಅಪ್ನಿ ಕಹಾನಿ ಬೈಟ್ ಲಿಖನೆ ಮೇ ಬಹುತ್ ಸಮಯ ಲಗ್ತಾ ಹೇ. ತುಮ್ 1 ಮಿನಟ್ ಮೇ 84 ಜನ್ಮೋं की ಕಹಾನಿ ಬತಾ ಸಕ್ತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮನುಷ್ಯರು ತಮ್ಮ ಕಥೆಯನ್ನು ಬರಿಬೇಕಾದ್ರೆ ಬಹಳ ಸಮಯ ಹಿಡಿತದೆ. ಆದರೆ ಬಾಬಾ ಹೇಳ್ತಾ ಇದ್ರೆ ನೀವು 1 ನಿಮಿಷದಲ್ಲಿ ನಿಮ್ಮ 84 ಜನ್ಮದ ಕಥೆಯನ್ನು ತಿಳಿಸ್ಕೊಡ್ಬೋದು. ವಹ ತೋ 1 ಜನ್ಮ ಕಿ ಕಹಾನಿ ಲಿಖತೆ ಹೇ. ಆದರೆ ಅವರು 1 ಜನ್ಮದ ಕಥೆಯನ್ನು ಬರೀತಾರೆ. ಚೋಟೆಪನ್ ಮೇ ಕ್ಯಾ ಕ್ಯಾ ಕಿಯಾ, ಯಹ ಭಿ ಅಪ್ನಿ ಕಹಾನಿ ಬತಾತೆ ಹೇ. ಬಾಲ್ಯತನದಲ್ಲಿ ನಾವೇನೇನು ಮಾಡಿದ್ವಿ ಅನ್ನುವಂತಹ ಒಂದು ಅವರ ಕಥೆಯನ್ನು ಹೇಳ್ತಾರೆ. ಹಮ್ 84 का चक्र कैसे लगाते हैं, एक ही की तो बात नहीं है, ಬಹುತ್ ಬ್ರಾಹ್ಮಣ ಹೇ. ಆದರೆ ನಾವೀಗ 84 ಜನ್ಮದ ಚಕ್ರವನ್ನು ಹೇಗೆ ಸುತ್ತುತ್ತೀವಿ, ಒಬ್ಬರ ಮಾತಲ್ಲ ಇದು ಅಂತಾರೆ ಬಾಬಾ. ಬಹಳಷ್ಟು ಬ್ರಾಹ್ಮಣರಿದ್ದಾರೆ. ತುಮ್ ಹಿ ಇಸ್ ಚಕ್ರಕೋ
ಜಾನ್ತೆ ಹೋ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ನೀವೇ ಈ ಚಕ್ರವನ್ನು ಅರಿತಿದ್ದೀರಿ. ಇಸ್ ಚಕ್ರಕ್ಕೂ ಜಾನ್ನೆ ಸೆ ತುಮ್ ರಾಜ ರಾಣಿ ಬಂತೆ ಹೋ ಔರ್ ಫಿರ್ ಔರೋಂಕೋ ಬನಾತೆ ಬಿ ಹೋ. ಬಾಬಾ ತಿಳಿಸ್ಕೊಡ್ತಿದ್ರೆ, ಈ ಚಕ್ರವನ್ನು ಅರಿತುಕೊಳ್ಳೋದ್ರಿಂದ ನೀವು ರಾಜ ರಾಣಿನೂ ಆಗ್ತೀರಿ ಮತ್ತು ಅನ್ಯರನ್ನು ಸಹ ಮಾಡ್ತೀರಿ. ಭಕ್ತಿ ಬಿ ಭಾರತವಾಸಿಯೋ ಜೈಸೆ ಕೋಯಿ ನಹಿ ಕರ್ತೆ ಹೇ. ಭಕ್ತಿನೂ ಸಹ ಅಂತಹ ಭಕ್ತಿ ಯಾರೂ ಮಾಡೋದಿಲ್ಲ. और जो भी मठ पंथ धर्म आदि है वह हमारे भक्ति के समय स्थापन होते हैं. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಯಾವುದೆಲ್ಲ ಮಠ ಪಂಥ ಅನ್ಯ ಧರ್ಮಗಳೇನೆಲ್ಲ ಇದ್ದಾವೋ ಅವು ನಮ್ಮ ಭಕ್ತಿ ಯಾವಾಗ ಆರಂಭ ಆಯಿತು, ಭಕ್ತಿಯ ಸಮಯದಲ್ಲಿ ಅವು ಸ್ಥಾಪನೆ ಆಗ್ತವೆ. ಪಹಲೆ ಪಹಲ ಹಮಾರ ಕಿತ್ನಾ ಛೋಟಾ ಫೂಲೋಂ ಕಾ ಜಾಡ್ ತಾ ರೂಹಾನಿ ಗಾರ್ಡನ್ ತಾ. ಬಾಬಾ ತಿಳಿಸ್ಕೊಡ್ತಿದ್ರೆ, ಮೊದಲು ನಮ್ದು ಎಷ್ಟು ಚಿಕ್ಕದಾದಂಥ ಹೂವಿನ ವೃಕ್ಷವಾಗಿತ್ತು, ಆತ್ಮಿಕ ಒಂದು ಗಾರ್ಡನ್ ಇದಾಗಿತ್ತು ಅಂತಾರೆ ಬಾಬಾ. ತುಮ್ ಚೈತನ್ಯ ಫೂಲ್ ಹೋ. ಇದು ಆತ್ಮಿಕ ಹೂದೋಟವಾಗಿದೆ, ನೀವು ಇದರಲ್ಲಿ ಚೈತನ್ಯ ಹೂಗಳಾಗಿದ್ದೀರಿ. ಇನ್ಕೋ ಕಹಾ ಜಾತಾ ಹೇ ಫೂಲೋಂ ಕಾ ಬಗೀಚಾ. ಇದಕ್ಕೇ ಹೇಳಲಾಗ್ತದೆ ಹೂವಿನ ತೋಟ. ಫಿರ್ ವಹಿ ಕಾಂಟೋಂ ಕಾ ಬಗೀಚಾ ಹೋತಾ ಜಾತಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಮತ್ತೆ ಅದು ಮುಳ್ಳಿನ ಕಾಡಾಗ್ತಾ ಹೋಗ್ತದೆ. ಇಸ್ ಸಮಯ ಸಬ್ ಕಾಂಟೆ ಬನ್ ಗಯೇ ಹೇ. ಆದರೆ ಈ ಸಮಯದಲ್ಲಿ ಎಲ್ಲರೂ ಮುಳ್ಳಾಗಿದ್ದಾರೆ. ಫಿರ್ ಕಾಂಟೋ ಸೆ ಫೂಲ್ ಕೈಸೆ ಬನ್ನ ಹೇ ಸೋ ಬಾಪ್ ಪೆಟ್ ಸಮಜಾತೆ ಹೇ. ಮತ್ತೆ ಮುಳ್ಳಿನಿಂದ ಹೂಗಳು ಹೇಗಾಗಬೇಕು ಅದನ್ನು ಬಾಬಾ ತಿಳಿಸ್ಕೊಡ್ತಾರೆ. ಏಕ್ ದೋಕೋ ದುಃಖ ದೇನ ಕಾಂಟ ಲಗಾನ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಪರಸ್ಪರರಿಗೆ ದುಃಖವನ್ನು ಕೊಡುವುದು ಅಂದ್ರೆ ಮುಳ್ಳು ಚುಚ್ಚುವುದು. ಸ್ಟೂಡೆಂಟ್ ಲೈಫ್ ಈಸ್ ದಿ ಬೆಸ್ಟ್ ಕಹಾ ಜಾತಾ ಹೇ ವಹ ಬಹುತ್ ಅಚ್ಚಿ ಹೋತಿ ಹೇ. ವಿದ್ಯಾರ್ಥಿ ಜೀವನ ಬಹಳ ಶ್ರೇಷ್ಠ ಜೀವನ ಅಂತ ಹೇಳಲಾಗ್ತದೆ, ಅದು ಬಹಳಷ್ಟು ಶ್ರೇಷ್ಠವಾಗಿರ್ತದೆ. ಬಚ್ಚೆ ಬಚ್ಚಿಯಾ ಬಡಿ ಖುಷಿ ಮೇ ಪಡ್ತೆ रहते हैं. ಶಾದಿ ಕಿ ಅವ್ರ ಏಕ್ ದೋಕೋ ಕಾಂಟ ಲಗಾನ ಶುರು ಕಿಯಾ. ಬಾಬಾ ತಿಳಿಸ್ಕೊಡ್ತಿದ್ರೆ, ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಖುಷಿಯಿಂದ ಓದ್ತಾ ಇರ್ತಾರೆ. ಆಮೇಲೆ ಯಾವಾಗ ವಿವಾಹ ಆಗ್ತದೋ ಆವಾಗ ಪರಸ್ಪರರಿಗೆ ಮುಳ್ಳು ಚುಚ್ಚೋದು ಆರಂಭ ಆಗಿಬಿಡ್ತದೆ. ಸತ್ಯುಗ್ ಮೇ ಕೋಯಿ ಕಾಂಟ ನಹಿ ಲಗಾತೆ ಹೇ. ಆದರೆ ಸತ್ಯುಗದಲ್ಲಿ ಯಾವ ಮುಳ್ಳನ್ನು ಚುಚ್ಚೋದಿಲ್ಲ, ಅರ್ಥಾತ್ ಯಾವ ದುಃಖನೂ ಇರೋದಿಲ್ಲ. ಅಭಿ ತುಮ್ ಫಿರ್ ಫೂಲ್ ಬಂತೆ ಹೋ. ಮತ್ತೆ ಈಗ ನೀವು ಹೂಗಳಾಗ್ತಾ ಇದ್ದೀರಿ. ತುಮ್ ಜಾನ್ತೆ ಹೋ ಭಾರತ ಸ್ವರ್ಗತಾ ತೋ ಕಿತ್ನೆ ಅಪಾರ ಸುಖತೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಿಮಗೆ ಗೊತ್ತು ಭಾರತ ಸ್ವರ್ಗ ಆಗಿತ್ತು ಆವಾಗ ಅಪಾರ ಸುಖ ಇತ್ತು. ಸೋನೆ ಕಿ ಖಾನಿಯಾ ಥಿ ಅಭಿ ವಹ ಖಾಲಿ ಹೋ ಗಯಿ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ, ಆ ಸಮಯದಲ್ಲಿ ಚಿನ್ನದ ಗಣಿಗಳಿದ್ದು, ಆದರೆ ಈಗ ಅವೆಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ. ಫಿರ್ ತುಮ್ಕೋ ಸೋನಾ ಭರ್ಪೂರ್ ಮಿಲೇಗಾ. ಮತ್ತೆ ಬಾಬಾ ಹೇಳ್ತಿದ್ರೆ, ಮತ್ತೆ ನಿಮಗೆ ಚಿನ್ನ ಬಹಳಷ್ಟು ಭರ್ಪೂರಾಗಿ ಸಿಗ್ತದೆ. ಭಾರತ್ ಮೇ ಹಿ ಸೋನೆ ಹೀರೆ ಜವರಾತ್ ಕಿ ಖಾನಿಯಾ ಥಿ. ಬಾಬಾ ತಿಳಿಸ್ಕೊಡ್ತಿದ್ರೆ, ಭಾರತದಲ್ಲೇ ಚಿನ್ನ ವಜ್ರ ವೈಢೂರ್ಯದ ಎಲ್ಲ ಗಣಿಗಳಿದ್ವು ಅಂತ ಹೇಳ್ತಿದ್ದಾರೆ. ಉಸ್ ಸಮಯ ಅಮೇರಿಕಾ ಆದಿ ಕುಚ್ ಭಿ ನಹಿ ಹೋತಾ. ಆದರೆ ಆ ಸಮಯದಲ್ಲಿ ಅಮೇರಿಕಾ ಇತ್ಯಾದಿ ಯಾವುದೂ ಇರೋದಿಲ್ಲ. ಬಾಂಬೆ ಬಿ ನಹಿ ಹೋತಿ. ವಂಡರ್ ಹೇನಾ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಆ ಒಂದು ಸ್ವರ್ಗ ಇದ್ದಾಗ ವಜ್ರ ವೈಢೂರ್ಯದ ಗಣಿಗಳೆಲ್ಲ ಇದ್ವು. ಆ ಸಮಯದಲ್ಲಿ ಅಮೇರಿಕಾ ರಷ್ಯಾ ಇವು ಯಾವೂ ಇರೋದಿಲ್ಲ, ಇನ್ನು ಬಾಂಬೆನೂ ಸಹ ಇರೋದಿಲ್ಲ. ಆಶ್ಚರ್ಯ ಅಲ್ವಾ ಅಂತಾರೆ ಬಾಬಾ. कलयुग के अंत में कुछ भी सोना देखने में नहीं आता. फिर सतयुग आदि में इतने सोने की खानियाँ बर्तु हो जाती है. ಬಾಬಾ ತಿಳಿಸ್ಕೊಡ್ತಿದ್ರೆ, ಕಲಿಯುಗದ ಅಂತಿಮದಲ್ಲಿ ಸ್ವಲ್ಪನೂ ಚಿನ್ನ ನೋಡೋದಕ್ಕೆ ಕಾಣಿಸೋದಿಲ್ಲ. ಆದರೆ ಮತ್ತೆ ಸತ್ಯುಗದ ಆದಿಯಲ್ಲಿ ಇಷ್ಟೆಲ್ಲ ಚಿನ್ನದ ಗಣಿಗಳು ಭರ್ಪೂರ್ ಆಗಿಬಿಡ್ತವೆ. ಸೋನೆಗೆ ಮಹಲ್ ಬನ್ ಜಾತೆ ಹೇ. ವಂಡರ್ ಹೇನಾ. ಬಾಬಾ ಹೇಳ್ತಿದ್ರೆ, ಮತ್ತೆ ಸತ್ಯುಗದಲ್ಲಿ ಚಿನ್ನದ ಮಹಲ್ಗಳೇ ಆಗ್ಬಿಡ್ತವೆ. ಆಶ್ಚರ್ಯ ಅಲ್ವಾ. वह कानियों से कितना ढेर सोना निकालते हैं. जैसे यह मिट्टी की ईंटें बनती है वैसे वह सोने की ईंटें बनती है. ಬಾಬಾ ತಿಳಿಸ್ಕೊಡ್ತಿದ್ರೆ, ಅಲ್ಲಿ ಗಣಿಗಳಿಂದ ಎಷ್ಟೆಲ್ಲ ಚಿನ್ನವನ್ನು ತೆಗಿಲಾಗ್ತದೆ, ಹೆಂಗೆ ಇಲ್ಲಿ ಮಣ್ಣಿನ ಇಟ್ಟಂಗಿಯನ್ನು ಮಾಡಲಾಗ್ತದೋ ಅದೇ ರೀತಿ ಅಲ್ಲಿ ಚಿನ್ನದ ಇಟ್ಟಂಗಿಗಳನ್ನು ಮಾಡಲಾಗ್ತದೆ. ಮಾಯಾ ಮಚ್ಚಂದರ್ ಕಾ ಖೇಲ್ ದಿಕ್ಕಾತೆ ಹೈ ನಾ. ध्यान में देखा यह तो सोना ही सोना है. ಬರೋಬ್ಬರ್ ಸತ್ಯುಗ್ ಮೇ ಸೋನಾ ಹೋಗ. ಬಾಬಾ ತಿಳಿಸ್ಕೊಡ್ತಿದ್ರೆ, ಮಾಯಾ ಮಚ್ಚಂದ್ರನ ಆಟವನ್ನು ತೋರಿಸ್ತಾರಲ್ವಾ, ಅವರು ಧ್ಯಾನದಲ್ಲಿ ನೋಡಿದ್ರು ಎಲ್ಲ ಕಡೆ ಚಿನ್ನನೇ ಚಿನ್ನ ಅಂತ. ಅಂದಮೇಲೆ ಅವಶ್ಯವಾಗಿ ಸತ್ಯುಗದಲ್ಲಿ ಚಿನ್ನವೇ ಇರ್ತದೆ. ಯಹ ತೋ ದೇಖೋ ಮಿಟ್ಟಿ ಕಿ ಈಂಟೆ ಭಿ ನಹಿ ಮಿಲ್ತಿ ಹೇ.
जितनी यहाँ ईंटें पैसे से मिलती है वहाँ वहाँ सोने की ईंटें ಮುಫತ್ मिलती है. ಬಾಬಾ ತಿಳಿಸ್ಕೊಡ್ತಿದ್ರೆ ಇಲ್ಲಿ ನೋಡ್ರಿ ಮಣ್ಣಿನ ಇಟ್ಟಂಗಿಗಳು ಸಹ ಸಿಗ್ತಾ ಇಲ್ಲ. ಆದರೆ ಇಲ್ಲಿ ಹಣ ಕೊಟ್ಟರೆ ಏನು ಸಿಗುತ್ತಲ್ವಾ ಅಷ್ಟು ಏನೂ ಹಣ ಇಲ್ಲದೇ ಚಿನ್ನದ ಇಟ್ಟಂಗಿಗಳು ಫ್ರೀಯಾಗಿ ನಿಮಗಲ್ಲಿ ಸಿಗ್ತವೆ. ರಾತ್ ದಿನ ಕಾ ಫರ್ಕ್ ಹೈ, ಅಲ್ಲಿಗೂ ಇಲ್ಲಿಗೂ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. तो क्यों नहीं पुरुषार्थ करना चाहिए नई दुनिया में ऊंच पद पाने का. ಹಾಗಾದರೆ ಬಾಬಾ ಕೇಳ್ತಾ ಇದ್ರೆ ಯಾಕೆ ನೀವು ಹೊಸ ಜಗತ್ತಿನಲ್ಲಿ ಉನ್ನತ ಪದವಿ ಪಡ್ಕೊಳ್ಳುವಂತಹ ಪುರುಷಾರ್ಥ ಮಾಡಬಾರ್ದು. ಯಹ ಮೋಹ ಜಾಲ್ ಮೇ ಕ್ಯೂ ಫಸೆ, ಈ ಮೋಹ ಜಾಲದಲ್ಲಿ ಯಾಕೆ ಸಿಕ್ಕಾಕೊಳ್ಳೋದು. ಬಾಪ್ ಕಹತೆ ಹೇ ಪುರಾನೆ ಸಂಬಂಧೋ ಮೇ ತುಮ್ ಕಿತ್ನಾ ದುಃಖ ಉಠಾತೆ ಹೋ. ಬಾಬಾ ऐसे नहीं कहते कि इनको छोड़ दो. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳೇ, ಈ ಹಳೆಯ ಸಂಬಂಧದಲ್ಲಿ ನೀವೆಷ್ಟೊಂದು ದುಃಖದ ಅನುಭವ ಮಾಡ್ತಾ ಇದ್ದೀರಿ. ಅಂದರೆ ಅರ್ಥ ಬಾಬಾ ಈ ರೀತಿ ಹೇಳೋದಿಲ್ಲ ಅವ್ರನ್ನೆಲ್ಲ ಬಿಟ್ಬಿಡಿ ಅಂತ. ಸಿರ್ಫ್ ಬುದ್ಧಿಯೋಗ್ ಏಕ್ ಬಾಪ್ ಸೆ ಲಗಾವೋ ತೋ ತುಮ್ ವಿಶ್ವ ಕೆ ಮಾಲಿಕ್ ಬನ್ ಜಾಯೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ ಕೇವಲ ಬುದ್ಧಿಯೋಗವನ್ನು ಮಾತ್ರ ಒಬ್ಬ ತಂದೆಯೊಂದಿಗೆ ಜೋಡಿಸಿದರೆ ನೀವು ವಿಶ್ವದ ಮಾಲೀಕರಾಗ್ತೀರಿ. ಮನ್ಮನಾಭವ್ का अर्थ ही है मुझे याद करो और विष्णु चतुर्भुज को अर्थात विष्णुपुरी को याद करो. ಬಾಬಾ ಹೇಳ್ತಾ ಇದ್ರೆ ಮನ್ಮನಾಭವ ಅಂದ್ರೇ ಅರ್ಥ ಒಂದು ನನ್ನನ್ನು ನೆನಪು ಮಾಡಿ ಮತ್ತು ವಿಷ್ಣು ಚತುರ್ಭುಜ ಅರ್ಥಾತ್ ವಿಷ್ಣುಪುರಿಯನ್ನು ನೆನಪು ಮಾಡಿ. ಮೂಲ್ ಹೈ ಹಿ ಏಕ್ ಅಕ್ಷರ್ ಅಂದಮೇಲೆ ಮುಖ್ಯವಾಗಿರುವುದೇ ಇದೊಂದು ಅಕ್ಷರ. ಭಕ್ತಿ ಮಾರ್ಗ ಮತ್ತು ಡೇರ್ ಪಂಚಾಯತ್ ಹೇ, ಆದರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಪಂಚಾಯಿತಿ ಇದೆ ಅಂತಾರೆ ಬಾಬಾ. ಅಭಿ ತುಮ್ ಸಬ್ ಆತ್ಮಾಯೇ ಆಶಿಕ್ ಹೋ ಏಕ್ ಮಾಶುಕ್ ಪರಂಪಿತ ಪರಮಾತ್ಮಕ್ಕೆ. ಬಾಬಾ ತಿಳಿಸ್ತಾ ಇದ್ದಾರೆ ಈಗ ನೀವೆಲ್ಲ ಆತ್ಮಗಳು ಒಬ್ಬ ಪರಂಪಿತ ಪರಮಾತ್ಮ ಪ್ರಿಯತಮನಿಗೆ ನೀವೆಲ್ಲರೂ ಪ್ರಿಯತಮೆಯರಾಗಿದ್ದೀರಿ. ವಹ ತುಮ್ಕೋ ಸುಖಧಾಮ್ ಕಾ ಮಾಲಿಕ್ ಬನಾತೆ ಹೇ, ಆ ತಂದೆ ನಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡ್ತಾರೆ. ಸಬ್ ಆತ್ಮಾಯೇ ಉನ್ಕೋ ಯಾದ್ ಕರ್ತೆ ಹೇ, ಎಲ್ಲ ಆತ್ಮಗಳು ಆ ತಂದೆಯನ್ನು ನೆನಪು ಮಾಡ್ತಾರೆ. ತುಮ್ ರುಹಾನಿ ಆಶಿಕ್ ರುಹಾನಿ ಮಾಶಿಕಕ್ಕೆ ಏಕ್ ಹಿ ಬಾರ್ ಬಂತೆ ಹೋ. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವೆಲ್ಲ ಆತ್ಮಿಕ ಪ್ರಿಯತಮೆಯರು, ಆತ್ಮಿಕ ಪ್ರಿಯತಮನಿಗೆ ಒಂದೇ ಬಾರಿ ನೀವು ಆಗ್ತೀರಿ ಪ್ರಿಯತಮೆಯರು. ಬಾಕಿ ತೋ ಸಬ್ ಮನುಷ್ಯ ಜಿಸ್ಮಾನಿ ಆಶಿಕ್ ಮಾಶಿಕ್, ಬಾಕಿ ಜಗತ್ತಿನಲ್ಲಿರುವಂಥ ಎಲ್ಲ ಮನುಷ್ಯರು ಶಾರೀರಿಕವಾದಂತಹ ಪ್ರಿಯತಮೆಯರು. ಅಭಿ ಬೇಹದ್ಗೆ ಆಶಿಕೋಂಕು ಬೇಹದ್ಕ ಮಾಶುಕ್ ಆಕರ್ ಮಿಲಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಈಗ ಬೇಹದ್ದಿನ ಪ್ರಿಯತಮೆಯರಿಗೆ ಬೃಹದ್ದಿನ ಪ್ರಿಯತಮ ಬಂದು ಮಿಲನ ಮಾಡಿದ್ದಾರೆ. ಉನ್ಕೋ ಗಾತೆ ಬಿ ಹೇ ಆವೋ ಆಕರ್ ಹಮ್ಕೋ ಪತಿತ್ ಸೆ ಪಾವನ್ ಬನಾವೋ. ಆ ತಂದೆಗೆ ಕರೀಲಾಗ್ತದೆ ಪರಮಾತ್ಮ ತಂದೆ ನಿಬ್ಬಾ ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡು. ಏಕ ಕೋಹಿ ಪುಕಾರ್ತೆ ಹೇ, ಈ ರೀತಿ ಆ ಒಬ್ಬ ತಂದೆಗೆ ಕರೀಲಾಗ್ತದೆ. ತುಮ್ ಜಾನ್ತೆ ಹೋ ಹಮಾರಿ ಆತ್ಮ ಪತಿತ್ ಬನಿ ಹೇ ಇಸ್ಲಿಯೇ ಪುಕಾರ್ತೆ ಹೇ ಪತಿತ್ ಪಾವನ್ ಆವೋ. ನಮಗೆ ಗೊತ್ತು ನಮ್ಮ ಆತ್ಮ ಪತಿತ ಆಗಿರುವ ಕಾರಣ ಪತಿತ ಪಾವನ ಬಾ ಅಂತ ಕರೀಲಾಗ್ತದೆ. ಕುಂಭಕ ಮೇಲಾ ಲಗ್ತಾ ಹೇ ಕಿತ್ನೆ ಜಾಕರ್ ಗಂಗಾ ಸ್ನಾನ್ ಕರ್ತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಈಗ ಕುಂಭಮೇಳಗಳು ನಡೀತವೆ. ಕುಂಭಮೇಳ ನಡೀತಂದರೆ ಅಲ್ಲಿ ಎಷ್ಟೆಲ್ಲ ಜನ ಹೋಗಿ ಗಂಗಾ ಸ್ನಾನ ಮಾಡ್ತಾರೆ. ಫಾಯ್ದಾ ಕುಚ್ ಭಿ ನಹಿ, ಆದರೆ ಏನೂ ಲಾಭ ಇಲ್ಲ. ಪಾವನ್ ಕೋಯಿ ಭಿ ಬಂತಾ ನಹಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾರೂ ಪಾವನರು ಆಗೋದಿಲ್ಲ. ಅಭಿ ಬಾಪ್ ಆಕರ್ ಜ್ಞಾನ ವರ್ಷ ಕರ್ತೆ ಹೇ, ಆದರೆ ಈಗ ಬಾಬಾ ಬಂದು ಜ್ಞಾನದ ಮಳೆಯನ್ನು ಸುರಿತಾರೆ. ತುಮ್ಹಾರೆ ऊपर ज्ञान की वर्षा हो रही है जिससे फिर कांटों का जंगल फूलों का बगीचा बन जाएगा. ಬಾಬಾ ತಿಳಿಸ್ಕೊಡ್ತಿದ್ರೆ ನಿಮ್ಮ ಮೇಲೆ ಜ್ಞಾನದ ಮಳೆ ಸುರಿತಾ ಇದೆ, ಅದರಿಂದ ನೀವು ಮುಳ್ಳಿನ ಕಾಡಿದ್ದದ್ದು ಹೂದೋಟ ಆಗುವುದು. तुम जानते हो हमारा जब राज होगा तो वहाँ कोई पतित होगा ही नहीं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಿಮಗೆ ಗೊತ್ತು ಯಾವಾಗ ನಮ್ಮ ರಾಜ್ಯ ಇರ್ತದೋ ಆವಾಗ ಅಲ್ಲಿ ಯಾರೂ ಪತಿತರಿರೋದಿಲ್ಲ. ಸಾರೇ ವಿಶ್ವ ಪರ ಜ್ಞಾನ ವರ್ಷ ಹೋ ಜಾತಿ ಹೇ, ಇಡೀ ವಿಶ್ವದ ಮೇಲೆ ಜ್ಞಾನದ ಮಳೆ ಸುರಿತದೆ. ಸಬ್ ಕುಚ್ ಹರಾಬರ ಹೋ ಜಾತಾ ಹೇ, ಎಲ್ಲವೂ ಹಚ್ಚಹಸಿರಾಗ್ಬಿಡ್ತದೆ. ಕಾನಿಯಾಬಿ ಹೀರೆ ಜವರಾತ್ರೋಂಕಿ ನೈ ಬನ್ ಜಾತಿ ಹೇ, ವಜ್ರ ವೈಡೂರ್ಯಗಳ ಗಣಿನೂ ಸಹ ಹೊಸವಾಗ್ಬಿಡ್ತವೆ. ಅಬ್ ತುಮ್ ಬಚ್ಚೋಂಕು ಕಿತ್ನಾ ಖುಷಿ ಮೇ ರಹನಾ ಚಾಹಿಯೆ. ಬಾಬಾ ಹೇಳ್ತಾ ಇದ್ದಾರೆ ಈಗ ನೀವು ಮಕ್ಕಳು ಎಷ್ಟೊಂದು ಖುಷಿಯಲ್ಲಿರಬೇಕಾಗಿದೆ. ಸಮ್ಮುಖ ದೇಖ್ತೆ ಹೋ ಬೇಹದ್ ಕಾ ಬಾಪ್ बैठ समझाते हैं कि तुम मुझे याद करो तो तुम्हारे विघ्न विनाश होंगे.
ಸಮ್ಮುಖದಲ್ಲಿ ನೀವು ನೋಡ್ತಾ ಇದ್ದೀರಿ, ಬೇಹದ್ದಿನ ತಂದೆ ಕುಳಿತು ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ. ಬಲ್ ತುಮ್ ಕಹಾ ಭಿ ಬೈಠೋ ಸ್ನಾನ್ ಕರೋ ಬುದ್ಧಿ ಮೇ ಬಾಪ್ ಕಿ ಯಾದ್ ರಹೆ. ಬಾಬಾ ತಿಳಿಸ್ಕೊಡ್ತಿದ್ರೆ, ಮಕ್ಕಳೇ ನೀವು ಭಲೆ ಎಲ್ಲೇ ಇರಿ ಅಂತಾರೆ, ಸ್ನಾನ ಮಾಡ್ತಾ ಇದ್ರು ಸಹ ಬುದ್ಧಿಯಲ್ಲಿ ಬಾಬಾ ನೆನಪಿರಲಿ. ವಹತೋ ಯಾದ್ ಕರ್ನೆ ಕಿ ಫುರ್ಸತ್ ಹೇ. ಬಾಬಾ ಹೇಳ್ತಾ ಇದ್ರೆ, ಸ್ನಾನ ಮಾಡುವಂತಹ ಸಮಯದಲ್ಲಿ ನೀವು ನೆನಪು ಮಾಡ್ಬೋದು, ಯಾಕೆಂದರೆ ಅಲ್ಲಿ ಅಂತೂ ನೆನಪು ಮಾಡುವುದಕ್ಕೆ ಪುರ್ಸೊತ್ತಿದೆ. ಬಾಪ್ಕೋ ಜಿತ್ನಾ ಯಾದ್ ಕರೆಂಗೆ ಉತ್ನಾ ಕಮಾಯಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ನೀವು ಎಷ್ಟು ಬಾಬಾ ನೆನಪು ಮಾಡ್ತೀರೋ ಅಷ್ಟು ಸಂಪಾದನೆ ಇದೆ. ಯಾದ್ ಸೆ ಹಿ ಕಮಾಯಿ ಹೇ, ನೆನಪಿನಿಂದಲೇ ಸಂಪಾದನೆ ಇದೆ. ಐಸಾ ಕಭಿ ಸುನಾ ಕಿ ಯಾದ್ ಸೆ ಕಮಾಯಿ ಹೋತಿ ಹೇ, ಕಿತ್ನಿ ಬಡಿ ಕಮಾಯಿ ಹೇ, ತುಮ್ ವಿಷ್ಣುಪುರಿ ಕೆ ಮಾಲಿಕ್ ಬನ್ ಜಾಯೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ, ಈ ರೀತಿ ಎಂದಾದರೂ ನೀವು ಕೇಳಿದ್ದೀರಾ, ನೆನಪಿನಿಂದ ಸಂಪಾದನೆ ಆಗ್ತದೆ ಅಂತ. ಆದರೆ ಇಲ್ಲಿ ಎಷ್ಟೊಂದು ಶ್ರೇಷ್ಠ ಸಂಪಾದನೆ ಇದೆ, ನೀವು ವಿಷ್ಣುಪುರಿಯ ಮಾಲೀಕರೇ ಅದರಿಂದ ಆಗ್ತೀರಿ. ತುಮ್ ಜಾನ್ತೆ ಹೋ ಹಮ್ ಆತ್ಮಾओं का बाप ನಿರಾಕಾರ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ನಿಮಗೆ ಗೊತ್ತು ನಾವು ಆತ್ಮಗಳ ತಂದೆ ನಿರಾಕಾರ ಆಗಿದ್ದಾರೆ. ಉಸ್ನೆ ಇಸ್ ಶರೀರ ಕಾ ಆಧಾರ ಲಿಯಾ ಹೇ, ಆ ತಂದೆ ಈ ಶರೀರದ ಆಧಾರ ತೆಗೆದುಕೊಂಡಿದ್ದಾರೆ. ಭಾಗೀರಥ್ ಕಾ ಭಿ ವರ್ಣನ್ ಹೇನಾ, ಭಾಗ್ಯಶಾಲಿ ರಥ್ ಜಿಸ್ ರಥ್ ಪರ್ ಪರಮಾತ್ಮ ಕಿ ಪರಂ ಆತ್ಮ ಪರಂ ಪಿತಾ ಪರಮಾತ್ಮ ಸವಾರ್ ಹೋತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಭಾಗೀರಥ ಭಾಗ್ಯಶಾಲಿ ರಥ, ಭಾಗೀರಥನ ವರ್ಣನೆಯೂ ಸಹ ಇದೆ ಅಲ್ವಾ. ಭಾಗ್ಯಶಾಲಿ ರಥ, ಆ ರಥದ ಮೇಲೆ ಪರಂಪಿತಾನ ಅಥವಾ ಪರಂಪಿತಾ ಕಿ ಪರಂ ಆತ್ಮ ಸವಾರಿ ಹೋತಿ ಹೇ. ಪರಂಪಿತಾನ ಪರಮ ಆತ್ಮ ಆ ಒಂದು ಭಾಗ್ಯಶಾಲಿ ರಥದ ಮೇಲೆ ಸವಾರಿ ಆಗ್ತಾರೆ. ಆತ್ಮ ಕಾ ರಥ್ ಜಬ್ ತಯಾರ್ ಹೋತಾ ಹೇ ತೋ ಜಟ್ ಆತ್ಮ ಆಕರ್ ಪ್ರವೇಶ ಕರ್ತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಆತ್ಮದ ರಥ ಯಾವಾಗ ತಯಾರಾಗ್ತದೋ ಆವಾಗ ಆತ್ಮ ಹೋಗಿ ಅದರಲ್ಲಿ ಪ್ರವೇಶ ಮಾಡ್ತದೆ. ಬಾಪ್ ಕೊತ್ತು ಇಸ್ ರಥ್ ಮೇ ಆಕರ್ ಸಿರ್ಫ್ ನಾಲೆಜ್ ದೇನಿ ಹೇ. ಆದರೆ ಬಾಬಾ ಅಂತೂ ಈ ರಥದಲ್ಲಿ ಬಂದು ಕೇವಲ ಜ್ಞಾನವನ್ನು ಕೊಡಬೇಕಾಗಿದೆ. ಇನ್ಕೆ ಭಿ ಬಹುತ್ ಜನ್ಮೋं के अंत के जन्म में जब वानप्रस्थ अवस्था होती है तब बाप कहते हैं मैं आकर इनमें प्रवेश करता हूँ अथवा इस रथ में विराजमान होता हूँ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇವರ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಇವರು ಯಾವಾಗ ವಾನಪ್ರಸ್ಥದಲ್ಲಿ ಇರ್ತಾರೋ ಆವಾಗ ಬಾಬಾ ಹೇಳ್ತಾರೆ, ನಾನು ಬಂದು ಇವರಲ್ಲಿ ಪ್ರವೇಶ ಮಾಡ್ತೀನಿ ಅಥವಾ ಈ ರಥದಲ್ಲಿ ನಾನು ವಿರಾಜಮಾನನಾಗ್ತೀನಿ. ಬಾಕಿ ಕೊಯ್ ಗೋಡೆ ಗಾಡಿಗೆ ರಥ್ ಕಿ ಬಾತ್ ನಹಿ ಹೇ. ಬಾಬಾ ಹೇಳ್ತಿದ್ರೆ, ಬಾಕಿ ಯಾವುದೇ ಕುದುರೆ ಗಾಡಿಯ ರಥದ ಮಾತಿಲ್ಲ ಅಂತಿದ್ದಾರೆ. ಅಭಿ ತುಮಕೋ ಯಹ ಜ್ಞಾನ ಮಿಲಾ ಹೇ, ಬಾಪ್ ಬೈಟ್ ಸಮ್ಮುಖ ತುಮ್ ಬಚ್ಚೋं को ಸಮझಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈಗ ನಿಮ್ಗೆ ಇದೆಲ್ಲ ಜ್ಞಾನ ಸಿಕ್ಕಿದೆ, ನಾನು ಕೂತ್ಕೊಂಡು ನಿಮಗೆ ಮಕ್ಕಳಿಗೆ ಸಮ್ಮುಖದಲ್ಲಿ ತಿಳಿಸ್ತಾ ಇದ್ದೀನಿ. ತುಮಕೋ ತು ಬಹುತ್ ಖುಷಿ ಹೋನಿ ಚಾಹೆ. ಆದರೆ ಬಾಬಾ ಹೇಳ್ತಾ ಇದ್ರೆ, ನಿಮಗಂತೂ ಬಹಳಷ್ಟು ಖುಷಿ ಆಗಬೇಕಾಗಿದೆ. ICS का इम्तिहान पढ़ते हैं तो बड़ा नशा रहता है, वहाँ होता है सबसे ऊंच इम्तिहान. ಬಾಬಾ ತಿಳಿಸ್ಕೊಡ್ತಿದ್ರೆ, ICS ಪರೀಕ್ಷೆಯನ್ನು ಓದಿದ್ರು ಅಂದರೆ ಅವ್ರಿಗೆ ಬಹಳಷ್ಟು ನಶೆ ಇರ್ತದೆ, ಯಾಕೆಂದರೆ ಅದು ಎಲ್ಲಕ್ಕಿಂತಲೂ ಉನ್ನತವಾದಂತಹ ಪರೀಕ್ಷೆ. ತುಮ್ಹಾರಿ ಭಿ ಯಹ ಪಢಾಯಿ ಹೇ, ಯಹ ಭಗವಾನ್ ಕಿ ಪಾಠಶಾಲಾ ಹೇ. ಬಾಬಾ ಹೇಳ್ತಾ ಇದ್ರೆ, ಇದು ನಿಮ್ಮ ಶಿಕ್ಷಣವಾಗಿದೆ, ಭಗವಂತನ ಪಾಠಶಾಲೆಯಾಗಿದೆ. ಅಬ್ ಪ್ರಶ್ನೆ ಉಡ್ತಾ ಹೇ ಭಗವಾನ್ ಕೌನ್. ಹಾಗಾದರೆ ಈಗ ಪ್ರಶ್ನೆ ಬರ್ತದೆ, ಈಗ ಭಗವಂತ ಯಾರು ಅಂತ. ಕ್ಯಾ ಶ್ರೀಕೃಷ್ಣ ಯಾ ಶಿವಬಾಬಾ, ಸಬ್ಕಾ ಭಗವಾನ್ ಕೌನ್ ಹೇ. ಬಾಬಾ ಕೇಳ್ತಾ ಇದ್ದಾರೆ, ಈಗ ಏನು ಪ್ರಶ್ನೆ, ಭಗವಂತ ಯಾರು ಅಂತ. ಹಾಗಾದರೆ ಶ್ರೀಕೃಷ್ಣನು ಅಥವಾ ಶಿವಬಾಬನು ಅಥವಾ ಸಬ್ಕಾ ಭಗವಾನ್ ಕೌನ್ ಹೇ, ಅಥವಾ ಎಲ್ಲರ ಭಗವಂತ ಯಾರಾಗಿದ್ದಾರೆ. ಸಿವಾಯ ಏಕ್ ನಿರಾಕಾರಕ್ಕೆ ಸಬ್ ತೋ ಶ್ರೀಕೃಷ್ಣಕ್ಕೂ ಮಾನೆಂಗೆ ನಹಿ. ಬಾಬಾ ತಿಳಿಸ್ಕೊಡ್ತಿದ್ರೆ, ಕೇವಲ ಒಬ್ಬ ನಿರಾಕಾರನ ವಿನಃ ಇನ್ನು ಶ್ರೀಕೃಷ್ಣನಂತೂ ಯಾರೂ ಒಪ್ಕೊಳ್ಳೋದಿಲ್ಲ. ಸಭಿ ಆತ್ಮಾओं का बाप वह निराकार परमपिता परमात्मा है. ಎಲ್ಲ ಆತ್ಮಗಳಿಗೂ ತಂದೆ ಆ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ. ವಹ ಸದೈ ಪರಮಧಾಮ ಮೇ ರಾತೆ ಹೇ, ಅವರು ಸದಾ ಪರಮಧಾಮದಲ್ಲಿ ಇರ್ತಾರೆ. ಏಕ್ ಹಿ ಬಾರ್ ಆತೆ ಹೇ ಬಚ್ಚೋं को ಸ್ವರ್ಗ ಕಾ ಮಾಲಿಕ್ ಬನಾನೆ. ಇಡೀ ಕಲ್ಪದಲ್ಲಿ ಒಂದೇ ಬಾರಿ ಬರ್ತಾರೆ ಮಕ್ಕಳನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ. तुम जानते हो वही बाबा कल्प कल्प आकर हमको रंग से राव बनाते हैं. ಆ ತಂದೆ ಬಂದು ನಮ್ಮನ್ನು ಕಲ್ಪ ಕಲ್ಪ ಬಡವರಿಂದ ಶ್ರೀಮಂತರನ್ನಾಗಿ ಅಥವಾ ಸಂಪೂರ್ಣ ಕನಿಷ್ಠರಾದಂಥವರನ್ನು ಶ್ರೇಷ್ಠ ರಾಜ್ಯರನ್ನಾಗಿ ಮಾಡ್ತಾರೆ. ಭಾರತ್ ಅಬ್ ರಂಗ್ ಹೇನಾ,
ಈಗ ಭಾರತ ಬಹಳಷ್ಟು ಏನಾಗಿದೆ, ಬಡ ದೇಶ ಆಗಿದೆ. ಫಿರ್ ದೂಸರೆ ಜನ್ಮ ಮೇ ಕ್ಯಾ ಬನ್ನ ಹೇ, ತುಮ್ಕೋ ಸಬ್ ಸಾಕ್ಷಾತ್ಕಾರ ಹುಯೇ ಹೇ. ಮತ್ತು ನೆಕ್ಸ್ಟ್ ಜನ್ಮದಲ್ಲಿ ಏನಾಗುವಂಥದ್ದಿದೆ ಭಾರತ, ಅದೆಲ್ಲವೂ ನಿಮಗೆ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗಿದೆ. ವಿನಾಶ್ ಕಾ ಭಿ ಸಾಕ್ಷಾತ್ಕಾರ ಕಿಯಾ ಹೇ. ಇನ್ನು ಬಾಬಾ ಹೇಳ್ತಾ ಇದ್ರೆ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿದ್ದೀರಿ. ಸ್ಥಾಪನಾ ಕಾ ಭಿ ಕಿಯಾ ಹೇ. ಇನ್ನು ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿದ್ದೀರಿ. ಭಗವಾನ್ ವಾಚ್ ಮೇ ತುಮ್ಕೋ ರಾಜಾओं का ರಾಜ ಬನಾತಾ ಹೂँ. ಆದರೆ ಭಗವಾನ್ ವಾಚಾಗಿದೆ, ಮಕ್ಕಳೇ ನಾನು ನಿಮ್ಮನ್ನು ರಾಜರನ್ನಾಗಿ ಮಾಡ್ತೀನಿ. ಬಹುತ್ ದಾನ್ ಪುಣ್ಯ ಕರ್ನೆ ಸೆ ಕೋಯಿ ಕೋ ಅಲ್ಪ ಕಾಲ ಕಾ ಸುಖ ಮಿಲ್ತಾ ಹೇ. ಆದರೆ ಬಾಬಾ ಹೇಳ್ತಾ ಇದ್ರೆ ಬಹಳಷ್ಟು ದಾನ ಪುಣ್ಯವನ್ನು ಮಾಡೋದ್ರಿಂದ ಕೆಲವರಿಗೆ ಅಲ್ಪ ಕಾಲದ ಸುಖ ಸಿಗ್ತದೆ, ಅವರಿಗೆ ಅಲ್ಪ ಕಾಲದ ಸುಖ ಸಿಗ್ತದೆ ಅಂತಿದ್ದಾರೆ ಬಾಬಾ. ರಾಜಾओं के पास जन्म ले फिर फट से मर जाते हैं. ಇನ್ನು ಕೆಲವರು ಬಹಳಷ್ಟು ದಾನ ಪುಣ್ಯ ಮಾಡಿದರೆ ರಾಜರ ಬಳಿ ಜನ್ಮ ಪಡ್ಕೊಳ್ತಾರೆ, ಮತ್ತೆ ತಕ್ಷಣ ಸತ್ತು ಹೋಗ್ಬಿಡ್ತಾರೆ. ಕೊಯ್ ಗರ್ಭ ಮೇ ಭಿ ಮರ್ ಜಾತೆ ಹೇ. ಇನ್ನು ಕೆಲವರು ಗರ್ಭದಲ್ಲಿದ್ದಾಗಲೇ ಸತ್ತು ಹೋಗ್ತಾರೆ. ಕೊಯ್ ಲೂಲೆ ಲಂಗಡೆ ಖಾನೆ ಬನ್ ಜಾತೆ ಹೇ. ಜೈಸೆ ಕರ್ಮ ಕರ್ತೆ ಹೇ ವೈಸಾ ಪದ್ ಪಾತೆ ಹೇ. ಇನ್ನು ಕೆಲವರು ಕುಂಟ್ರು, ಕುರುಡ್ರು, ಕಿವುಡ್ರು, ಅಂಗವಿಕಲರಾಗ್ಬಿಡ್ತಾರೆ. ಬಾಬಾ ಹೇಳ್ತಿದ್ರೆ ಯಾವ ರೀತಿ ಕರ್ಮ ಮಾಡ್ತಾರೋ ಆ ರೀತಿ ಪದವಿಯನ್ನು ಪಡ್ಕೊಳ್ತಾರೆ. ಅಬ್ ತುಮ್ಕೋ ತೋ ರಾಜಾओं का ರಾಜ ಬನಾತೆ ಹೇ. ಆದರೆ ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ನಾನು ನಿಮ್ಮನ್ನೀಗ ರಾಜರನ್ನಾಗಿ ಮಾಡ್ತೀನಿ. ತುಮ್ ಕಾತೆ ಹೋ ಬಾಬಾ ಹಮ್ ಬಲಿಹಾರ್ ಚಾಯಂಗೆ ತೋ ಜರೂರ್ ರಾಜಾಯಿ ಬಿ ತುಮ್ ಪಾಯಂಗೆ. ನೀವು ಹೇಳ್ತೀರಿ ಬಾಬಾ ನಾವು ನಿಮಗೆ ಬಲಿಹಾರಿ ಆಗ್ತೀವಿ ಅಂತ. ಅಂದಮೇಲೆ ಬಾಬಾ ಹೇಳ್ತಾರೆ ಅವಶ್ಯವಾಗಿ ಹಾಗಾದರೆ ರಾಜ್ಯ ಭಾಗ್ಯವನ್ನು ನೀವೇ ಪಡ್ಕೊಳ್ತೀರಿ. ಭಾರತ್ಕೋ ಮಹಾದಾನಿ ಖಂಡ್ ಕಹಾ ಜಾತಾ ಹೇ. ಇನ್ನು ಭಾರತಕ್ಕೆ ಮಹಾದಾನಿ ಖಂಡ ಅಂತ ಹೇಳಲಾಗ್ತದೆ. ಯಹ ದಾನ್ ಪುಣ್ಯ ಬಹುತ್ ಕರ್ತೆ ಹೇ. ವಹ ಫಿರ್ ಶುರು ಹೋತಾ ಭಕ್ತಿ ಮಾರ್ಗ ಮೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಈಗ ನೀವು ತಂದೆಗೆ ಬಲಿಹಾರಿ ಆಗಿಬಿಡ್ತೀರಿ. ನಿಮ್ಮ ತನು ಮನ ಧನ ಎಲ್ಲವನ್ನು ಏನು ಮಾಡ್ತೀರಿ, ದಾನ ಪುಣ್ಯ ಬಹುತ್ ಕರ್ತೆ ಹೇ. ವಹ ಫಿರ್ ಶುರು ಹೋತಾ ಹೇ ಭಕ್ತಿ ಮಾರ್ಗ ಮೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ದಾನ ಪುಣ್ಯವನ್ನೆಲ್ಲ ನೀವು ಬಹಳಷ್ಟು ಮಾಡ್ತೀರಿ, ಅದೆಲ್ಲ ಆರಂಭ ಆಗುವುದೇ ಭಕ್ತಿ ಮಾರ್ಗದಿಂದ. ಅಬ ಬಾಪ್ ತುಮಕೋ 21 ಜನ್ಮ ಕೇಲೆ ದಾನ್ ದೇತೆ ಹೇ. ಆದರೆ ಈಗ ಬಾಬಾ ನಮಗೆ 21 ಜನ್ಮಗಳಿಗೋಸ್ಕರ ದಾನ ಕೊಡ್ತಾ ಇದ್ದಾರೆ. ಅಬ್ ತುಮ್ ಬಾಬಾ ಪರ್ ಬಲಿಹಾರ್ ಜಾತೆ ಹೋ, ತನ್ ಮನ್ ಧನ್ ಸಬ್ ಕುಚ್ ದೇ ದಿಯಾ. ಈಗ ನೀವು ತಂದೆಗೆ ಬಲಿಹಾರಿ ಆಗ್ತೀರಿ, ತನು ಮನ ಧನ ಎಲ್ಲವನ್ನೂ ನೀವು ಬಾಬನಿಗೆ ಅರ್ಪಣೆ ಮಾಡಿಬಿಟ್ರಿ. ಅಬ ಬಾಪ್ ಕಾತೆ ಹೇ ಟ್ರಸ್ಟಿ ಹೋಕರ್ ರಹೋ. ಆವಾಗ ಮತ್ತೆ ಬಾಬಾ ಹೇಳ್ತಾರೆ ಮಕ್ಕಳೇ ಟ್ರಸ್ಟಿ ಆಗಿರಿ, ಅಪ್ನಾ ಘರ್ ಬಾರ್ ಸಂಭಾಲೋ. ಮತ್ತು ನಿಮ್ಮ ಮನೆ ಮಕ್ಕಳನ್ನೆಲ್ಲ ಸಂಭಾಲನೆ ಮಾಡಿ. ಸಬ್ ಶಿವಬಾಬಾ ಕಾ ಹೇ, ಮೇ ಆಪ್ ಕಾ ಹೂँ, ಆಪ್ ಕೋ ಹಿ ಯಾದ್ ಕರ್ತಾ ಹೂँ. ನಿಮಗೆ ಸ್ಮೃತಿ ಇರಲಿ, ಎಲ್ಲವೂ ಶಿವಬಾಬರವರದಾಗಿದೆ. ನಾನು ನಿನ್ನವನು ಅಂದಮೇಲೆ ಆಪ್ ಕೋ ಹಿ ಯಾದ್ ಕರ್ತಾ ಹೂँ, ನಿಮ್ಮನ್ನೇ ನಾನು ನೆನಪು ಮಾಡ್ತೀನಿ. ದಿಲ್ ಸೆ ಸರ್ನರ್ ಕರ್ತೆ ಹೇ. ಈ ರೀತಿ ಮಕ್ಕಳು ಹೃದಯಪೂರ್ವಕವಾಗಿ ಬಾಬನಿಗೆ ಸಮರ್ಪಣೆ ಮಾಡ್ತಾರೆ. ಬಾಪ್ ಕಹತೆ ಹೇ ಬಲ್ ಮಹಲ್ ಮೇ ರಹೋ, घूमो फिरो मौज मनाओ, सिर्फ मुझे याद करो तो तुम बहुत ಖುಷಿ ಮೇ रहेंगे. ಬಾಬಾ ತಿಳಿಸ್ತಾ ಇದ್ರೆ ಬಲೆ ಮಹಲ್ಗಳಲ್ಲಿರಿ, ಓಡಾಡ್ರಿ, ತಿರುಗಾಡ್ರಿ, ಮೌಜ್ ಮಾಡಿ, ಆದರೆ ಕೇವಲ ನನ್ನನ್ನು ನೆನಪು ಮಾಡಿ, ಆವಾಗ ನೀವು ಅಪಾರ ಖುಷಿಯಲ್ಲಿರ್ತೀರಿ. ತುಮ್ ವಿಶ್ವಕ್ಕೆ ಮಾಲಿಕ್ತೆ. ಮತ್ತೆ ಬಾಬಾ ನೆನಪು ಮಾಡಿಸ್ತಾ ಇದ್ದಾರೆ ಮಕ್ಕಳೇ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ರಿ. ಅಬ್ ಫಿರ್ ತುಮ್ ಪುರುಷಾರ್ಥ ಕರ್ ವಹ ಬಂತೆ ಹೋ. ಮತ್ತೆ ಈಗ ನೀವು ಪುನಃ ಪುರುಷಾರ್ಥ ಮಾಡಿ ಆ ರೀತಿ ಆಗ್ತಾ ಇದ್ದೀರಿ. ಬಾಪ್ ಸಮझाते हैं मीठे मीठे बच्चों, इस योग बल से ही तुम ವಿಕ್ರಮಾಜಿತ್ ಬನೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ ಮಧುರಾತಿ ಮಧುರ ಮಕ್ಕಳೇ, ಈ ಯೋಗ ಬಲದಿಂದಲೇ ನೀವು ವಿಕ್ರಮಾಜಿತ್ ಆಗ್ತೀರಿ. ಬಾಪ್ ಕಿ ಯಾದ್ ಸೆ ತುಮ್ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ. ತಂದೆ ನೆನಪಿನಿಂದ ನೀವು ವಿಶ್ವಕ್ಕೇ ಮಾಲೀಕರಾಗ್ತೀರಿ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणेಗೋಸ್ಕರ ಮುಖ್ಯ ಸಾರ. ಮೊದಲನೇ ಪಾಯಿಂಟ್, राजाई पद पाने के लिए बाप पर पूरा पूरा बलिहार जाना है. ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ತಂದೆಗೆ ಸಂಪೂರ್ಣ ಬಲಿಹಾರಿಯಾಗಿ
तन मन धन सब समर्पण कर ट्रस्टी होकर रहना है. ತನು ಮನ ಧನ ಎಲ್ಲವನ್ನ ಸಮರ್ಪಣೆ ಮಾಡಿ ಟ್ರಸ್ಟಿಯಾಗಿರಬೇಕು. ವಿಕರ್ಮಾಜೀತ್ ಬನ್ನೆ ಕಾ ಪುರುಷಾರ್ಥ ಕರ್ನಾ ಹೇ. ವಿಕರ್ಮಾಜೀತ್ ಆಗುವಂತಹ ಪುರುಷಾರ್ಥ ಮಾಡಿ. ಸೆಕೆಂಡ್ ಪಾಯಿಂಟ್, याद में ही कमाई है इसलिए निरंतर याद में रहने का पुरुषार्थ करना है. ನೆನಪಿನಲ್ಲಿಯೇ ಸಂಪಾದನೆ ಇದೆ, ಅದಕ್ಕೋಸ್ಕರ ನಿರಂತರ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥವನ್ನು ಮಾಡಬೇಕು. ಐಸಾ ರೂಹಾನಿ ಫೂಲ್ ಬನ್ನ ಹೈ ಜೋ ಫೂಲೋಂ ಕಿ ದುನಿಯಾ ಕಾ ಅಧಿಕಾರಿ ಬನ್ ಜಾಯೆ. ಇಂತಹ ಆತ್ಮಿಕ ಹೂಗಳು ನೀವಾಗಬೇಕು, ಹೂವಿನ ಜಗತ್ತಿನ ಅಧಿಕಾರಿಗಳೇ ನೀವಾಗಿರಬೇಕು. ಆ ರೀತಿ ಆಗಬೇಕು. ಅಂದರ್ ಮೇ ಕೋಯಿ ಬಿ ಕಾಂಟ ನ ರಹೆ. ಅಂತರಂಗದಲ್ಲಿ ಯಾವುದೇ ಮುಳ್ಳು ಇರಬಾರದು. वरदान, एक बाप में सारे संसार का अनुभव करने वाले बेहद के वैरागी भव. ಒಬ್ಬ ತಂದೆಯಲ್ಲಿ ಇಡೀ ಸಂಸಾರದ ಅನುಭವ ಮಾಡುವಂತಹ ಬೇಹದ್ದಿನ ವೈರಾಗಿಗಳಾಗಿ. बेहद के वैरागी वही बन सकते जो बाप को ही अपना संसार समझते हैं. ಯಾರು ಬೇಹದ್ದಿನ ವೈರಾಗಿಗಳಾಗೋದಕ್ಕೆ ಸಾಧ್ಯ ಅಂದರೆ ಯಾರು ತಮ್ಮನ್ನು ತಾವು ತಂದೆ ಏನಾಗಿದ್ದಾರೆ, ತಮ್ಮ ಸಂಸಾರ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರು. जिनका बाप ही संसार है वह अपने संसार में ही रहेंगे, दूसरे में जाएंगे ही नहीं, तो किनारा स्वतः हो जाएगा. ಎಷ್ಟು बाप ही संसार है वह अपने संसार में ही रहेगा. ಯಾರ್ದು ಬಾಬನೇ ಸಂಸಾರ ಆಗಿರ್ತಾರೋ ಅವರು ತಮ್ಮ ಸಂಸಾರದಲ್ಲೇ ಇರ್ತಾರೆ, ಅನ್ಯದರಲ್ಲಿ ಅವರು ಹೋಗೋದಿಲ್ಲ. ಅಂದಮೇಲೆ ಅನ್ಯ ಎಲ್ಲ ವಿಚಾರಗಳಿಂದ ಅವರು ದೂರ ಸ್ವತಃ ಆಗಿಬಿಡ್ತಾರೆ. ಸಂಸಾರ ಮೇ ವ್ಯಕ್ತಿ ಅವ್ರ ವೈಭವ್ ಸಬ್ ಆ ಜಾತಾ ಹೇ. ಸಂಸಾರ ಅಂದರೆ ಅದರಲ್ಲಿ ವ್ಯಕ್ತಿ ವೈಭವ ಎಲ್ಲವೂ ಬಂದ್ಬಿಡ್ತು. ಬಾಪ್ ಕಿ ಸಂಪತ್ತಿ ಸೋ ಅಪ್ನಿ ಸಂಪತ್ತಿ ಇಸಿ ಸ್ಮೃತಿ ಮೇ ರಹನೆ ಸೇ ಬೇಹದ್ ಕಿ ವೈರಾಗಿ ಹೋ ಜಾಯೆಂಗೆ. ತಂದೆಯ ಸಂಪತ್ತಿನೇ ನನ್ನ ಸಂಪತ್ತು. ಈ ಸ್ಮೃತಿಯಲ್ಲಿ ಯಾವಾಗ ಇರ್ತಿರೋ ಆವಾಗ ಬೇಹದ್ದಿನ ವೈರಾಗಿಗಳಾಗ್ಬಿಡ್ತೀರಿ. ಕೋಯಿ ಕೋ ದೇಖ್ತೆ ಹುಯೆ ಬಿ ನಹಿ ದೇಖೆಂಗೆ, ದಿಕ್ಕಾಯಿ ಹಿ ನಹಿ ದೇಂಗೆ. ಯಾರನ್ನ ನೋಡ್ತಾ ಇದ್ರೂ ನೋಡೋದಿಲ್ಲ, ಯಾರು ಕಾಣಿಸೋದು ಇಲ್ಲ ನಿಮಗೆ. श्लोगन, पावरफुल स्थिति का अनुभव करने के लिए एकांत और रमणीकता का बैलेंस रखो. ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡಲು ಏಕಾಂತ ಮತ್ತು ರಮಣೀಕತೆಯ ಸಮತೋಲನೆಯನ್ನು ಇಟ್ಟುಕೊಳ್ಳಿ. ये अव्यक्त इशारे ज्वाला स्वरूप स्थिति में रहा शक्तिशाली याद का अनुभव करो. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. जैसे किला बांधा जाता है जिससे प्रजा किला के अंदर सेफ रहे. ಹೇಗೆ ಕೋಟೆಯನ್ನು ಕಟ್ಟಲಾಗ್ತದೋ ಪ್ರಜೆಗಳೆಲ್ಲರೂ ಕೋಟೆಯ ಒಳಗಡೆ ಸುರಕ್ಷಿತವಾಗಿರಲಿ ಅಂತ. ಏಕ್ ರಾಜ ಕೇಲೆ ಕೋಟ್ರಿ ನಹಿ ಬನಾತೆ ಕಿಲಾ ಬನಾತೆ ಹೇ. ಒಬ್ಬ ರಾಜನಿಗೋಸ್ಕರ ಒಂದು ಕುಟೀರವನ್ನೇನು ಮಾಡೋದಿಲ್ಲ, ಕೋಟೆಯನ್ನೇ ಮಾಡಲಾಗ್ತದೆ. ಆಪ್ ಸಭಿ ಬಿ ಸ್ವಯಂ ಕೇಲೆ ಸಾಥಿಯೋಂ ಕೇಲೆ ಅನ್ಯ ಆತ್ಮಾओं के लिए ज्वाला रूप याद का किला बांधो. ಅದೇ ರೀತಿ ನೀವೆಲ್ಲರೂ ಸಹ ಸ್ವಯಂಗೋಸ್ಕರ, ನಿಮ್ಮ ಜೊತೆಗಾರರಿಗೋಸ್ಕರ, ಅನ್ಯ ಆತ್ಮಗಳಿಗೋಸ್ಕರ ಜ್ವಾಲಾರೂಪದ ನೆನಪಿನ ಕೋಟೆಯನ್ನು ಕಟ್ಟಿ. ಯಾದ್ ಕೆ ಶಕ್ತಿ ಕಿ ಜ್ವಾಲಾ ಹೋ ತೋ ಹರ್ ಆತ್ಮ ಸೇಫ್ಟಿ ಕಾ ಅನುಭವ ಕರೆಗಿ. ನೆನಪಿನ ಶಕ್ತಿಯ ಜ್ವಾಲೆ ಇದ್ದಾಗ ಪ್ರತಿಯೊಂದು ಆತ್ಮಗಳು ಸುರಕ್ಷತೆಯ ಅನುಭವವನ್ನು ಮಾಡುತ್ತಾರೆ. ಅಚ್ಚಾ, ಓಂ ಶಾಂತಿ.